ವಾರ್ತೆಯಲ್ಲಿ ಮೊದಲ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಸದ್ಯ ರಾಮ ಮಂದಿರದ ಕುರಿತಾದಂತಹ ಸುದ್ದಿಯೇ ಸದ್ದು ಮಾಡ್ತಾ ಇದೆ. ಅದರಲ್ಲೂ ಕೂಡ ರಾಮ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ. ರಾಮ ಮಂದಿರ ಉದ್ಘಾಟನೆಗೆ ಕೆಲವೇ ದಿನಗಳು ಬಾಕಿ ಇರುವಾಗ ಹಲವು ವಿಚಾರಗಳು ಈಗ ಮುನ್ನೆಲೆಗೆ ಬರ್ತಾ ಇದೆ. ರಾಮ ಮಂದಿರ ಉದ್ಘಾಟನೆಯಿಂದ ಉತ್ತರಾಖಂಡ ಶಂಕರಾಚಾರ್ಯ ಪೀಠ ದೂರ ಉಳಿದಿದೆ. ಉತ್ತರಾಖಂಡ ಶಂಕರಾಚಾರ್ಯ ಪೀಠದ ಜಗದ್ಗುರು ಅವಿಮುಕ್ತೇಶ್ವರಾನಂದ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ನಮ್ಮ ಪೀಠದ ಜಗದ್ಗುರುಗಳು ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಪಾಲ್ಗೊಳ್ಳಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಾಮಗಾರಿ ಇನ್ನೂ ಕೂಡ ಪೂರ್ಣ ಆಗಿಲ್ಲ. ನಾವು ಧರ್ಮಶಾಸ್ತ್ರದ ವಿರೋಧಿಗಳಾಗೋದಕ್ಕೆ ಬಯಸೋದಿಲ್ಲ. ಅಪೂರ್ಣ ಮಂದಿರ ಆಗಿರೋದ್ರಿಂದ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ನೆರವೇರಿಸಲಾಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗೋದಿಲ್ಲ ಅಂತ ಉತ್ತರಾಖಂಡ ಶಂಕರಾಚಾರ್ಯ ಪೀಠ ಏನಿದೆ ಅದು ಈಗ ಹೇಳಿಕೆಯನ್ನ ಕೊಟ್ಟಿದೆ. ಅಂದ್ರೆ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ತಾವು ಭಾಗಿಯಾಗ್ತಾ ಇಲ್ಲ, ಅದು ಅಪೂರ್ಣ ಮಂದಿರ, ಈ ಹಂತದಲ್ಲಿ ಉದ್ಘಾಟನೆ ಮಾಡ್ತಾ ಇರೋದು ಸರಿಯಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದೆ. ಅಂದ್ರೆ ಅವ್ರು ಹೇಳ್ತಾ ಇರುವಂತದ್ದೇನು, ತರಾತುರಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಮಾಡೋ ಅಗತ್ಯ ಇಲ್ಲ ಅನ್ನುವಂಥದ್ದು ಅವರ ನಿಲುವು. ಅಯೋಧ್ಯೆ ರಾಮ ಮಂದಿರದಲ್ಲಿ ಶಾಸ್ತ್ರ ವಿಧಿಯನ್ನ ಉಪೇಕ್ಷಿಸಲಾಗ್ತಾ ಇದೆ. ಶಾಸ್ತ್ರ ವಿಧಿಯನ್ನ ಪಾಲನೆ ಮಾಡಿಸೋದು ನಮ್ಮ ಕರ್ತವ್ಯ. ಹಾಗಂತ ನಾವೇನು ಮೋದಿ ವಿರೋಧಿಗಳಲ್ಲ, ಆದ್ರೆ ಧರ್ಮಶಾಸ್ತ್ರದ ವಿರೋಧಿಗಳಾಗೋದಿಲ್ಲ, ಮಂದಿರ ಉದ್ಘಾಟನೆಗೆ ಹಾಜರಾಗೋದಿಲ್ಲ ಅಂತ ಅವಿಮುಕ್ತೇಶ್ವರಾನಂದ ಶ್ರೀಗಳು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇದು ಉತ್ತರಾಖಂಡ ಶಂಕರಾಚಾರ್ಯ ಪೀಠ ತೆಗೆದುಕೊಂಡಿರುವಂತಹ ನಿಲುವು. ಶಂಕರಾಚಾರ್ಯರು ನಿರ್ಮಿಸಿದಂತಹ 4 ಪೀಠಗಳ ಪೈಕಿ ಉತ್ತರಾಖಂಡ ಶಂಕರಾಚಾರ್ಯ ಪೀಠ ಹೇಳ್ತಾ ಇರೋದು, ಅದರ ಜಗದ್ಗುರುಗಳಾಗಿರುವಂತಹ ಅವಿಮುಕ್ತೇಶ್ವರಾನಂದ ಶ್ರೀಗಳು ನಮ್ಮ ಪೀಠದ ಜಗದ್ಗುರುಗಳು ರಾಮ ಮಂದಿರ ಲೋಕಾರ್ಪಣೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಎನ್ನುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅವರು ಕೊಡ್ತಾ ಇರುವಂತಹ ಕಾರಣ ತರಾತುರಿಯಲ್ಲಿ ರಾಮಲಲ್ಲಾ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋದು. चारों शंकराचार्य वहां पर नहीं जा रहे हैं। कारण क्या है, क्यों नहीं जा रहे हैं? किसी राग द्वेष के कारण नहीं, बल्कि शंकराचार्यों का ये दायित्व है कि वो शास्त्र विधि का पालन करें और करवाएं। अब वहां पर शास्त्र विधि की उपेक्षा हो रही है। सबसे पहली उपेक्षा क्या है कि मंदिर अभी पूरा बना नहीं और प्रतिष्ठा की जा रही है। कोई ऐसी परिस्थिति नहीं है कि अपने को अचानक कर देना पड़े। ये हमको कहना ही पड़ेगा पूछे जाने पर कि ये ठीक नहीं है। अब यही हम कह रहे हैं तो हमको कहा जा रहा है कि ये लोग तो विरोधी हैं, एंटी मोदी हैं। इसमें एंटी मोदी की क्या बात है? हम एंटी मोदी नहीं है, लेकिन हम एंटी धर्मशास्त्र भी नहीं होना चाहते। धर्मशास्त्र के अकॉर्डिंग ही हम स्वयं चलना चाहेंगे और अपनी जनता को भी चलाना चाहेंगे, क्योंकि हमको धर्मशास्त्र से पुण्य पाप का बोध होता है। राम है ये किसने? ಉತ್ತರಾಖಂಡ ಶಂಕರಾಚಾರ್ಯ ಪೀಠ ಕೊಡ್ತಾ ಇರುವಂತಹ ಹೇಳಿಕೆ, ರಾಮ ಮಂದಿರದ ಉದ್ಘಾಟನೆ ಏನಿದೆ ತರಾತುರಿಯಲ್ಲಿ ಮಾಡ್ತಾ ಇದ್ದಾರೆ. ಇಷ್ಟು ತರಾತುರಿಯಲ್ಲಿ ಉದ್ಘಾಟನೆ ಮಾಡುವಂತಹ ಅವಶ್ಯಕತೆ ಆದ್ರೂ ಏನಿದೆ? ಹಾಗಾಗಿ ನಾವು ಅದರಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ. ಇನ್ನು ರಾಮ ಮಂದಿರ ಲೋಕಾರ್ಪಣೆಗೆ ಪುರಿ ನಿಶ್ಚಲಾನಂದ ಸರಸ್ವತಿ ಕೈ. ರಾಮ ಮಂದಿರಕ್ಕೆ ವಿರೋಧ ಮಾಡಲ್ಲ, ಅಯೋಧ್ಯೆಗೂ ಹೋಗೋದಿಲ್ಲ. ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠದ ಶ್ರೀಗಳು ಕೊಡ್ತಾ ಇರುವಂತಹ ಸ್ಪಷ್ಟನೆ ಇದು. ಮುಂದಿನ ದಿನಗಳಲ್ಲಿ ಅಯೋಧ್ಯೆಗೆ ಹೋಗ್ತೀವಿ ಅಂದ್ರೆ ಅಯೋಧ್ಯೆಗೆ ನಮ್ಮ ವಿರೋಧ ಇಲ್ಲ, ಆದ್ರೆ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠದ ಶ್ರೀಗಳು ಕೊಟ್ಟಿರುವಂತಹ ಸ್ಪಷ್ಟನೆ ಇದು. ಇವರು ಹೇಳ್ತಾ ಇರೋದು ರಾಮ ಮಂದಿರ ವಿಚಾರದಲ್ಲಿ ನಮಗೇನೂ ಕೂಡ ಬೇಸರ ಇಲ್ಲ ಅಂತ ಹೇಳಿದ್ದಾರೆ. ಅಂದ್ರೆ ಅಯೋಧ್ಯೆಯಲ್ಲಿ ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆ ನಡೀಬೇಕು, ಮಂದಿರದಲ್ಲಿ ಕ್ರಮಬದ್ಧವಾಗಿ ಪೂಜೆ ನಡೀಬೇಕು. ಅದಾಗದೆ ಹೋದ್ರೆ ದೇವತೆಗಳ ಜಾಗದಲ್ಲಿ ಭೂತಗಳು ಮೂರ್ತಿ ರೂಪದಲ್ಲಿ ಪ್ರವೇಶ ಮಾಡಿಬಿಡುತ್ತವೆ. ಇಡೀ ಕ್ಷೇತ್ರವನ್ನೇ ಭೂತಗಳು ಸರ್ವನಾಶ ಮಾಡಿಬಿಡುತ್ತವೆ. ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠದ ಶ್ರೀಗಳ ಸ್ಪಷ್ಟನೆ ಇದು. ಅವರು ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಈಗ ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ನಾವು ಅದರಲ್ಲಿ ಭಾಗಿಯಾಗೋದಿಲ್ಲ, ಮಂದಿರದಲ್ಲಿ ಎಲ್ಲವೂ ಕೂಡ ಶಾಸ್ತ್ರೋಕ್ತವಾಗಿ ನಡಿಬೇಕು ಅನ್ನುವಂತಹ ಆಗ್ರಹವನ್ನು ಅವರು ಮಾಡ್ತಾ ಇದ್ದಾರೆ. ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠದ ಶ್ರೀಗಳು ಕೊಡ್ತಾ ಇರುವಂತಹ ಸ್ಪಷ್ಟನೆ ಇದು. ಶ್ರೀರಾಮ ವೈಭವಕ್ಕೆ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೇನು 11 ದಿನ ಬಾಕಿ ಇದೆ. ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನೆಯಾಗಲಿದೆ. ಆದರೆ ಮಂದಿರ ಪೂರ್ಣ ಆಗಿಲ್ಲ. ಹೀಗಾಗಿ ನಾವು ಪ್ರಾಣ ಪ್ರತಿಷ್ಠಾಪನೆ ದಿನ ಹೋಗೋದಿಲ್ಲ. ಶಾಸ್ತ್ರೋಕ್ತವಾಗಿ ಪ್ರಾಣ ಪ್ರತಿಷ್ಠೆ ನಡಿಬೇಕು. ಅದಾಗದೆ ಹೋದರೆ, ಸರಿಯಾಗಿ ಶಾಸ್ತ್ರೋಕ್ತವಾಗಿ ನಡೀದೇ ಹೋದರೆ ಅದು ಸಮರ್ಪಕ ಅಲ್ಲ ಅನ್ನುವಂಥದ್ದು ಈ ಗುರುಗಳ ನಿಲುವಾಗಿರುವಂಥದ್ದು. ಅವಿಮುಕ್ತೇಶ್ವರಾನಂದ ಶ್ರೀಗಳು ಹಾಗೂ ಪುರಿ ನಿಶ್ಚಲಾನಂದ ಸರಸ್ವತಿಗಳು ಇಬ್ರು ಕೂಡ ಗೈರಾಗ್ತಾ ಇದ್ದಾರೆ.
ಯಾಕೆ ಗೈರಾಗ್ತಾ ಇದ್ದೀವಿ ಅನ್ನೋದಕ್ಕೆ ಕೂಡ ಅವರು ಕಾರಣವನ್ನ ಕೊಟ್ಟಿದ್ದಾರೆ. ರಾಮ ಮಂದಿರವನ್ನ ನಾವು ವಿರೋಧಿಸಲ್ಲ, ಅಯೋಧ್ಯೆಗೆ ನಾವು ಹೋಗದೇ ಇರೋಲ್ಲ, ಮುಂದಿನ ದಿನಗಳಲ್ಲಿ ನಾವು ಅಯೋಧ್ಯೆಗೆ ಹೋಗ್ತೀವಿ. ಆದರೆ ಪ್ರಾಣ ಪ್ರತಿಷ್ಠಾಪನೆ ಆಗದೆ, ಈಗ ಪ್ರಾಣ ಪ್ರತಿಷ್ಠಾಪನೆಯನ್ನ ಒಂದು ಮಂದಿರ ಪೂರ್ಣ ಆಗದೆ ಮಾಡ್ತಾ ಇರುವಂಥದ್ದು ಶಾಸ್ತ್ರೋಕ್ತ ಕ್ರಮ ಅಲ್ಲ ಎನ್ನುವಂತಹ ತಮ್ಮ ನಿಲುವನ್ನ ಈ ಗುರುಗಳು ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರ ಈಗ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಶಂಕರಾಚಾರ್ಯ ಪೀಠವೇ ರಾಮ ಮಂದಿರ ಉದ್ಘಾಟನೆಯ ಸಂದರ್ಭದಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆಯಲ್ಲಿ ಭಾಗಿಯಾಗ್ತಾ ಇಲ್ಲ ಅನ್ನೋದೇ ಈಗ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ. ಆದರೆ ಉತ್ತರಾಖಂಡ ಶಂಕರಾಚಾರ್ಯ ಪೀಠ ಆಗಿರ್ಬೋದು ಅಥವಾ ಪುರಿಯ ಶಂಕರಾಚಾರ್ಯ ಗೋವರ್ಧನ ಪೀಠ ಆಗಿರ್ಬೋದು, ಅವರು ಕೊಡ್ತಾ ಇರುವಂತಹ ಕಾರಣ ಅಪೂರ್ಣವಾದಂತಹ ದೇವಸ್ಥಾನ, ಇನ್ನೂ ಕೂಡ ಪೂರ್ಣ ಆಗಿಲ್ಲ ಅಲ್ಲಿ ಕೆಲಸ. ಇಷ್ಟು ತರಾತುರಿಯಲ್ಲಿ ಈಗ ಉದ್ಘಾಟನೆ ಮಾಡೋ ಅವಶ್ಯಕತೆ ಆದ್ರೂ ಏನಿದೆ? ನಾವು ಅಯೋಧ್ಯೆಯ ವಿರೋಧಿಗಳಲ್ಲ, ನಾವು ಮೋದಿಯ ವಿರೋಧಿಗಳಲ್ಲ, ಆದರೆ ಅಪೂರ್ಣವಾದಂತಹ ದೇವಾಲಯದ ಉದ್ಘಾಟನೆ ಯಾಕೆ ಅನ್ನೋದು ಇವರ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ಪ್ರತಿನಿಧಿ ಶಶಿಶೇಖರ್ ಈಗ ನಮ್ಮೊಂದಿಗೆ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿ, ಈಗ ರಾಮಲಲ್ಲಾ ಮೂರ್ತಿ ಪ್ರತಿಷ್ಠಾಪನೆಯ ದಿನಕ್ಕಾಗಿ ಇಡೀ ಭಾರತದಾದ್ಯಂತ ರಾಮ ಭಕ್ತರು ಕಾಯ್ತಾ ಇರುವಂತಹ ಕ್ಷಣದಲ್ಲಿ ಪ್ರಮುಖವಾದಂತಹ ಶಂಕರಾಚಾರ್ಯ 2 ಪೀಠದ ಶ್ರೀಗಳು ಕೊಡ್ತಾ ಇರುವಂತಹ ಒಂದು ಸ್ಪಷ್ಟನೆ, ತಾವು ಗೈರಾಗ್ತಾ ಇದ್ದೀವಿ ಎನ್ನುವಂತಹ ಒಂದು ಸ್ಪಷ್ಟನೆ. ಈಗ ಪ್ರಮುಖವಾಗಿ ಯಾರೆಲ್ಲ ಭಾಗಿಯಾಗ್ತಾ ಇಲ್ಲ? ಈಗ ಶಂಕರಾಚಾರ್ಯರ 4 ಪೀಠಗಳ ಪೈಕಿ ಈ 2 ಶ್ರೀಗಳಿಂದ ಮಾತ್ರ ಸ್ಪಷ್ಟನೆ ಬಂದಿರುವಂತಹದ್ದ, ಏನ್ ನಿಲುವನ್ನು ಕೊಡ್ತಾ ಇದ್ದಾರೆ? ಒಟ್ಟಾರೆ ಈ ಬೆಳವಣಿಗೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಬೀರಬಹುದು? ಪ್ರತಿಮಾ, ರಾಮ ಜನ್ಮಭೂಮಿ ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಚಂಪತ್ ರೈ ಇತ್ತೀಚೆಗೆ ಒಂದು ಹಿಂದಿ ಮಾಧ್ಯಮಕ್ಕೆ ಇಂಟರ್ವ್ಯೂ ಕೊಟ್ಟಿದ್ರು. ಆ ಇಂಟರ್ವ್ಯೂನಲ್ಲಿ ಒಂದು ಪ್ರಶ್ನೆ ಬರುತ್ತೆ ಅವರಿಗೆ, ಯಾವ ಪೂಜಾ ಪದ್ಧತಿಯನ್ನು ಅನುಸರಿಸಿ ನೀವು ಪೂಜೆ ಮಾಡ್ತೀರಿ ಅಯೋಧ್ಯೆಯಲ್ಲಿ ಅಂತ. ಆಗ ಅವರು ಕೇಳಿದ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಟ್ಟಿದ್ರೆ ಏನೂ ಆಗ್ತಾ ಇರಲಿಲ್ಲ. ರಾಮಾನಂದ ಪೂಜಾ ಪದ್ಧತಿ ಅಂತ ಹೇಳಿದ್ರು. ಆ ನಂತರ ಶೈವ ಮತ್ತು ಶಾಕ್ತ ಪದ್ಧತಿಗಳನ್ನು ನಾವು ಅನುಸರಿಸೋದಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಈ ಹಿಂದೆ ಅಡ್ವಾಣಿಯವರಿಗೆ ಇನ್ವಿಟೇಷನ್ ಕೊಟ್ಟು ಬರಬೇಡಿ ಅಂತ ಹೇಳಿದ್ದೀವಿ ಅಂತ ಹೇಳಿಕೆ ಕೊಟ್ಟು ಇದೇ ವ್ಯಕ್ತಿ ವಿರೋಧಕ್ಕೆ ಕಾರಣ ಆಗಿದ್ರು. ಈ ಹೇಳಿಕೆಯ ನಂತರ ಶಂಕರಾಚಾರ್ಯ ಸ್ಥಾಪಿಸಿದಂತಹ 2 ಪೀಠಗಳ ಜಗದ್ಗುರುಗಳು ಈ ಚಂಪತರಯ್ಯವರ ಹೇಳಿಕೆಯನ್ನು ವಿರೋಧಿಸ್ತಾ ಇದ್ದಾರೆ. ಅವರನ್ನು ಟ್ರಸ್ಟ್ನ ಜನರಲ್ ಸೆಕ್ರೆಟರಿ ಹುದ್ದೆಯಿಂದ ಕಿತ್ತಾಕಬೇಕು ಅನ್ನುವಂತಹ ವಾದವನ್ನು ಮುಂದಿಡ್ತಿದ್ದಾರೆ. ಇದರ ಜೊತೆಗೆ ತಾವು 2 ಮಠಗಳಿಂದ, ಒಂದು ಉತ್ತರಾಖಂಡದ ಜ್ಯೋತಿರ್ಮಠ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ನಮ್ಮ ಸ್ಕ್ರೀನ್ನಲ್ಲಿ ನೋಡ್ತಾ ಇದ್ದೀರಿ ಅವರು, ಮತ್ತೊಂದು ಪುರಿಯ ಗೋವರ್ಧನ ಪೀಠ ನಿಶ್ಚಲಾನಂದ ಸರಸ್ವತಿ, ಈ 2 ಪೀಠಗಳಿಂದ ವಿರೋಧ ಇದೆ. ಅಂದರೆ ನಾವು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗೋದಿಲ್ಲ ಅಂತ. ವಿರೋಧ ಯಾಕೆ ಅಂತಂದರೆ, ಶಾಸ್ತ್ರದ ಪ್ರಕಾರ ಅಪೂರ್ಣವಾದಂತಹ ಮಂದಿರವನ್ನು ಉದ್ಘಾಟಿಸುವಂತಹ, ಲೋಕಾರ್ಪಣೆ ಮಾಡುವಂತಹ ಆಚರಣೆ ಹಿಂದಿನಿಂದಲೂ ಕೂಡ ಶಾಸ್ತ್ರದಲ್ಲಿ ಎಲ್ಲೂ ಬಂದಿಲ್ಲ. ಇದು ಶಾಸ್ತ್ರಕ್ಕೆ, ವಿಧಿಗೆ ವಿರುದ್ಧವಾಗಿದೆ. ಅಪೂರ್ಣವಾದ ಮಂದಿರವನ್ನು ಚುನಾವಣಾ ಕಾರಣಕ್ಕೆ, ರಾಜಕೀಯ ಕಾರಣಕ್ಕೆ ಉದ್ಘಾಟನೆ ಮಾಡಲಾಗ್ತಾ ಇದೆ. ಆ ಕಾರಣದಿಂದಾಗಿ ಅಪೂರ್ಣವಾಗಿರುವಂತಹ ಮಂದಿರದ ಉದ್ಘಾಟನೆಗೆ ನಾವು ಹೋಗ್ತಾ ಇಲ್ಲ ಅನ್ನುವಂಥದ್ದು ಒಂದು. ಶ್ರೀರಾಮ ವೈಷ್ಣವ ಪಂಥದ ದೇವರು, ಈ ಶಂಕರಾಚಾರ್ಯದ ಪೀಠಗಳು ಶೈವ ಪಂಥದ ಪೀಠಗಳು. ಹಾಗಾಗಿ ಇಲ್ಲೆಲ್ಲೂ ಪೂಜಾ ಪದ್ಧತಿಗೆ ಸಂಬಂಧಪಟ್ಟಂತೆ ವಿವಾದ ಆಗಿಲ್ಲ. ಆದರೆ ಚಂಪತ್ ರೈ ಮಾತನಾಡುವಾಗ ಇಂಟರ್ವ್ಯೂದಲ್ಲಿ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ, ನಾವು ಶೈವ ಮತ್ತು ಶಾಕ್ತ ಪೀಠದ ಸಂಪ್ರದಾಯವನ್ನು ಪಾಲಿಸ್ತಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಹಿಂದೂಗಳೆಲ್ಲ ಒಂದು, ಹಿಂದೂಗಳೆಲ್ಲರೂ ಕೂಡ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ನಿರ್ಮಾಣವನ್ನು ಸಂಭ್ರಮಿಸ್ತಿದ್ದಾರೆ. ಆದರೆ ಇದರಲ್ಲಿ ಶೈವ ಮತ್ತು ವೈಷ್ಣವದ ಪಂಥದ ಉಲ್ಲೇಖ ಮಾಡಿದ್ದು ಸರಿಯಲ್ಲ ಅನ್ನೋದು ಒಂದು ಆಕ್ಷೇಪ. ಚಂಪತ್ ರೈ ಮಾಡುವಂತಹ ಅಗತ್ಯ ಇರಲಿಲ್ಲ. ಇದು ಶೈವ ಪಂಥವನ್ನು ನಾವು ಬಳಸ್ತಾ ಇಲ್ವಾ, ಶೈವ ಪೂಜಾ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇಲ್ಲ ಅಂತ ಹೇಳುವ ಅಗತ್ಯ ಇರಲಿಲ್ಲ. ರಾಮಾನಂದ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂದರೆ ಲಾರ್ಜರ್ ಪಿಕ್ಚರ್ನಲ್ಲಿ ವೈಷ್ಣವ ಪೂಜಾ ಪದ್ಧತಿಯನ್ನು ನಾವು ಅನುಸರಿಸ್ತಾ ಇದ್ದೀವಿ ಅಂತ. ವೈಷ್ಣವ ದೇವರಿಗೆ ವೈಷ್ಣವ ಪೂಜಾ ಪದ್ಧತಿಯನ್ನು ಅನುಸರಿಸ್ತಾರೆ ಅನ್ನೋದು ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅವರು ಇದರಲ್ಲಿ ಶೈವ ಮತ್ತು ಶಾಕ್ತ ಅನ್ನುವ ಪದವನ್ನು ಬಳಸ್ತಾರೆ. ಆ ಕಾರಣಕ್ಕಾಗಿ ಶಂಕರಾಚಾರ್ಯರ 2 ಪೀಠಗಳು, ಒಟ್ಟು 4 ಪೀಠಗಳನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ರು. ಅದು ಕರ್ನಾಟಕದ ಶೃಂಗೇರಿ ಶಾರದಾ ಪೀಠವನ್ನು ಒಳಗೊಂಡಂತೆ ಒಟ್ಟು 4 ಪೀಠಗಳಿದ್ದಾವೆ. ಶೃಂಗೇರಿಯ ಪೀಠ ಒಂದು, ಮತ್ತೊಂದು ಉತ್ತರಾಖಂಡದಲ್ಲಿರುವಂತಹ ಜ್ಯೋತಿರ್ಮಠ, 3ನೇದು ಪುರಿಯಲ್ಲಿರುವಂತಹ ಗೋವರ್ಧನ ಪೀಠ, 4ನೇದು ಗುಜರಾತ್ನ ದ್ವಾರಕಾ ಮಠ. ಗುಜರಾತ್ನ ದ್ವಾರಕಾ ಮಠದಿಂದಾಗಲಿ ಅಥವಾ ಶೃಂಗೇರಿಯ ಶಾರದಾ ಪೀಠದಿಂದಾಗಲಿ
ಹೋಗ್ತೀವಿ ಹೋಗಲ್ಲ ಯಾವುದೇ ರೀತಿಯ ಸ್ಪಷ್ಟನೆ ಇಲ್ಲ. ಎಲ್ಲ ಮಠಗಳಿಗೂ ಕೂಡ ಆಹ್ವಾನ ಬಂದಂತೆ ಈ ಮಠಗಳಿಗೂ ಬಂದಿದೆ. 2 ಪೀಠಗಳಿಂದ, ಉತ್ತರಾಖಂಡದ ಜ್ಯೋತಿರ್ಪೀಠ ಮತ್ತು ಪುರಿಯ ಗೋವರ್ಧನ ಪೀಠದಿಂದ ಶಾಸ್ತ್ರಕ್ಕೆ ವಿರುದ್ಧವಾಗಿ ಅಪೂರ್ಣ ಮಂದಿರವನ್ನು ಉದ್ಘಾಟನೆ ಮಾಡಲಾಗ್ತಾ ಇದೆ, ಆ ಕಾರಣಕ್ಕಾಗಿ ನಾವು ಬರ್ತಾ ಇಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶೃಂಗೇರಿಯ ಪೀಠದ ಶ್ರೀಗಳು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತ ಒಂದಷ್ಟು ಸುದ್ದಿಗಳು ಹರಿದಾಡ್ತಾ ಇದ್ವು ಬೇರೆ ಬೇರೆ ನ್ಯೂಸ್ ವೆಬ್ಸೈಟ್ಗಳ ಹೆಸರಿನಲ್ಲಿ. ಅದೆಲ್ಲದಕ್ಕೂ ಸ್ಪಷ್ಟನೆಯನ್ನು ಇವತ್ತು ಶೃಂಗೇರಿ ಮಠದಿಂದ ಕೊಟ್ಟಿದ್ದಾರೆ. ನಾವು ಈ ವಿಷಯವಾಗಿ ರಾಮ ಮಂದಿರದ ವಿರುದ್ಧವಾಗಿದ್ದೀವಿ ಅಂತ ಬಿಂಬಿಸಲಾಗ್ತಾ ಇದೆ, ಆ ರೀತಿಯಾದ ಯಾವುದೂ ಇಲ್ಲ, ನಾವು ರಾಮ ಭಜನೆ ಮಾಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಭಕ್ತರಲ್ಲಿ ಮನವಿಯೂ ಮಾಡಿದ್ದೀವಿ. ನಮ್ಮ ಹೆಸರಿನಲ್ಲಿ ನಾವು ಯಾವುದೇ ಹೇಳಿಕೆಯನ್ನು ಕೊಡದೆ ನಮ್ಮ ಹೆಸರಿನಲ್ಲಿ ಒಂದಷ್ಟು ವಿವರಣೆಗಳು ಬರ್ತಾ ಇದ್ದಾವೆ, ಅದ್ಯಾವುದೂ ಕೂಡ ನಮ್ಮ ಮಠದಿಂದ ಕೊಟ್ಟಂತಹ ಹೇಳಿಕೆಗಳಲ್ಲ ಅಂತ ಹೇಳಿದ್ರು. ಕೆಲವು ಕಾಂಗ್ರೆಸ್ ನಾಯಕರುಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಶೃಂಗೇರಿಯ ಶ್ರೀಗಳೇ ವಿರೋಧ ಮಾಡ್ತಿದ್ದಾರೆ ಅಂತ ಹೇಳಿಕೆಗಳನ್ನೆಲ್ಲ ಕೊಟ್ಟಿದ್ರು. ಅದಕ್ಕೆ ಶೃಂಗೇರಿ ಪೀಠದಿಂದ ಸ್ಪಷ್ಟನೆಯನ್ನು ಕೊಟ್ಟಿದೆ. ಆಮೇಲೆ ದೇಶದ ಸಾವಿರಾರು ಮಠಗಳಿಗೆ, ಸಾವಿರಾರು ಸ್ವಾಮೀಜಿಗಳಿಗೆ, ಸಾವಿರಾರು ಅಖಾಡಗಳ ಶ್ರೀಗಳಿಗೆ ಆಮಂತ್ರಣವನ್ನು ಕೊಟ್ಟಿದೆ. ಆಮಂತ್ರಣ ಕೊಟ್ಟಂಥವರೆಲ್ಲರೂ ಕೂಡ ಹೋಗಲೇಬೇಕು ಅನ್ನುವಂತಹ ಕಡ್ಡಾಯ ಏನಿಲ್ಲ. ಹೋಗುವುದು ಅಥವಾ ಹೋಗದೇ ಇರುವುದು ಅವರವರ ಸ್ವಾತಂತ್ರ್ಯ. ಶೃಂಗೇರಿ ಪೀಠದಲ್ಲಿ ನಿರಂತರವಾದ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬೇರೆ ಬೇರೆ ಕಾರಣಗಳಿಂದಾಗಿ ಶೃಂಗೇರಿ ಪೀಠದಿಂದ ನಮ್ಮ ಮಠದಲ್ಲಿ ಕಾರ್ಯಕ್ರಮಗಳಿರೋದ್ರಿಂದ ನಾವು ಇಲ್ಲಿ ಉಪಸ್ಥಿತರಾಗಿರಬೇಕಾಗತ್ತೆ, ಆ ಕಾರಣದಿಂದ ನಾವು ಹೋಗ್ತಾ ಇಲ್ಲ. ಆದರೆ ರಾಮ ಮಂದಿರಕ್ಕೆ, ಶ್ರೀರಾಮನ ಪೂಜೆಗೆ, ರಾಮ ಜನ್ಮಭೂಮಿಯಲ್ಲಿ ನಿರ್ಮಿಸಲಾಗ್ತಿರುವಂತಹ ದೇಗುಲಕ್ಕೆ ಮತ್ತು ಅದರ ಲೋಕಾರ್ಪಣೆಗೆ ನಮ್ಮ ವಿರೋಧ ಇದೆ ಅನ್ನೋದು ಸುಳ್ಳು ಅಂತ ಸ್ಪಷ್ಟನೆಯ ಕೊಟ್ಟಿದ್ದಾರೆ. 2 ಪೀಠಗಳಿಂದ, ಉತ್ತರಾಖಂಡದ ಜ್ಯೋತಿರ್ಮಠ ಮತ್ತೊಂದು ಪುರಿಯ ಗೋವರ್ಧನ ಪೀಠ, ಈ 2 ಪೀಠಗಳು ನಾವು ಭಾಗಿಯಾಗೋದಿಲ್ಲ, ಅಲ್ಲಿ ಶಾಸ್ತ್ರಕ್ಕೆ ವಿರುದ್ಧವಾದ ಸಂಪ್ರದಾಯವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪವನ್ನು ಮಾಡಿವೆ. ದ್ವಾರಕಾ ಪೀಠದಿಂದಲೂ ಕೂಡ ಈವರೆಗೆ ವಿರೋಧ ವ್ಯಕ್ತ ಆಗಿಲ್ಲ. ಸದ್ಯಕ್ಕೆ 2 ಪೀಠಗಳಿಂದ ಒಂದು ಕಾರಣವನ್ನು ಕೊಟ್ಟಿದ್ದಾರೆ, ಅದು ಅಪೂರ್ಣವಾದ ಮಂದಿರ ಅಂತ. ಈ ಪ್ರಶ್ನೆಯನ್ನು ತುಂಬ ರಾಜಕೀಯ ಪಕ್ಷಗಳು, ಹಲವು ಬೇರೆ ಬೇರೆ ವಲಯದ ವ್ಯಕ್ತಿಗಳು ಕೂಡ ಎತ್ತಿದ್ರು. ಅಪೂರ್ಣ ಮಂದಿರವನ್ನು ಉದ್ಘಾಟನೆ ಮಾಡ್ತಿರೋದು ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ಅಂತ. ಅದೇ ವಿಷಯವನ್ನ ಈ ಇಬ್ಬರು ಶಂಕರಾಚಾರ್ಯ ಪೀಠದ ಶ್ರೀಗಳು ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಶಶಿ, ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಈ ಬೆಳವಣಿಗೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನ, ಜೊತೆಗೆ ಇದನ್ನ ಬಳಸಿಕೊಳ್ಳೋರ ಸಂಖ್ಯೆ ಕೂಡ ಬಹಳ ಇರುತ್ತೆ. ಅದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.